ನಮಸ್ಕಾರ ಸ್ಪರ್ಧಾರ್ಥಿಗಳೇ, 29 ಏಪ್ರಿಲ್ 2026ರ ಈ ವಿಶೇಷ ಮಾಸ್ಟರ್ ಕ್ಲಾಸ್ಗೆ ಸ್ವಾಗತ. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಅಲ್ವಾ? ಪ್ರತಿಯೊಂದು ಪ್ರಶ್ನೆಯೂ ನಿಮ್ಮ ರ್ಯಾಂಕ್ ಡಿಸೈಡ್ ಮಾಡುತ್ತೆ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ಕ್ಲಾಸ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ, ಯಾಕಂದ್ರೆ ಇಲ್ಲಿ ಹೇಳುವ ಪ್ರತಿಯೊಂದು ಪಾಯಿಂಟ್ ಕೂಡ ಎಕ್ಸಾಮ್ಸ್ಗೆ ಡೈರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಡೇವಿಡ್ ಗಾಗಿನ್ಸ್ ಅವರ ಈ ಅದ್ಭುತವಾದ ಮಾತು ನೋಡಿ, ಸಕ್ಸೆಸ್ ಇಸ್ ನಾಟ್ ಅಬೌಟ್ ಹೌ ಫಾಸ್ಟ್ ಯು ಮೂವ್, ಬಟ್ ಹೌ ಕನ್ಸಿಸ್ಟೆಂಟ್ ಯು ಆರ್ ವೆನ್ ನೋಬಡಿ ಈಸ್ ವಾಚಿಂಗ್. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಎಷ್ಟು ಫಾಸ್ಟಾಗಿ ಓದ್ತೀವಿ ಅನ್ನೋದಕ್ಕಿಂತ ಯಾರು ನೋಡದೇ ಇದ್ದಾಗಲೂ ಎಷ್ಟು ಡಿಸಿಪ್ಲಿನ್ನಿಂದ ಡೈಲಿ MCQ ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದು ಮುಖ್ಯ. ಈ ವಿಶ್ಲೇಷಣೆಯನ್ನ ಕೊನೆವರೆಗೂ ಇದೇ ಶಿಸ್ತಿನಿಂದ ಕಲಿಯೋಕ್ ನೀವು ರೆಡಿ ಇದ್ದೀರಾ? ಇವತ್ತಿನ ಕ್ಲಾಸ್ನ ಅಜೆಂಡಾ ಇಲ್ಲಿದೆ. 1. ಸ್ಟ್ಯಾಟಿಕ್ ಜಿಕೆ ಮತ್ತು ಮೆಮರಿ ಟ್ರಿಕ್ಸ್. 2. ನ್ಯಾಷನಲ್ ಅಪ್ಡೇಟ್ಸ್ ಮತ್ತು ಇಕಾನಮಿ. 3. ಇಂಟರ್ನ್ಯಾಷನಲ್ ಅಫೇರ್ಸ್ ಮತ್ತು ಡಿಫೆನ್ಸ್. 4. ಸೈನ್ಸ್, ಪಾಲಿಟಿ ಮತ್ತು ಸ್ಪೋರ್ಟ್ಸ್. ಫೈನಲ್ ಆಗಿ 5. ಮೆಂಟರ್ಸ್ ರಿವಿಷನ್ ಸ್ಟ್ರಾಟಜಿ. UPSC, KPSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋದಕ್ಕೆ ಈ ಟಾಪಿಕ್ಸ್ನ ಕರಗತ ಮಾಡ್ಕೊಳ್ಳೇಬೇಕು. ಸೆಕ್ಷನ್ 1 ಸ್ಟ್ಯಾಟಿಕ್ ಜಿಕೆ ಇಂಟಿಗ್ರೇಷನ್. ಹಿಸ್ಟ್ರಿ ಟಾಪಿಕ್ಸ್ನ ಮೆಮರಿ ಟ್ರಿಕ್ಸ್ ಜೊತೆ ಲಿಂಕ್ ಮಾಡಿ ಓದೋದೇ ಲಾಂಗ್ ಟರ್ಮ್ ರಿಟೆನ್ಷನ್ಗೆ ಇರೋ ದೊಡ್ಡ ಸೀಕ್ರೆಟ್. ಪ್ರಾಚೀನ ಇತಿಹಾಸದ ಈ ಪ್ರಮುಖ ಬುಕ್ಸ್ ಗಮನಿಸಿ. ವಿಶಾಖದತ್ತ ಅವರ ಮುದ್ರಾ ರಾಕ್ಷಸ ಇದೊಂದು ಅದ್ಭುತವಾದ ಸ್ಪೈ ಗ್ರಂಥ. ಇದನ್ನ ನೆನ್ಪಿಡೋಕೆ ವಿಶಾಖನ ಮುದ್ರೆ ಅಂತ ಸಿಂಪಲ್ ಶಾರ್ಟ್ಕಟ್ ಯೂಸ್ ಮಾಡಿ. 1148ನಲ್ಲಿ ರಚನೆಯಾದ ಕಲ್ಹಣ ಅವರ ರಾಜತರಂಗಿಣಿ ಕಾಶ್ಮೀರದ ಹಿಸ್ಟ್ರಿ ಹೇಳುತ್ತೆ. ಮೌರ್ಯರ ಕಾಲದ ಆಡಳಿತ ಅರ್ಥ ಮಾಡ್ಕೋಬೇಕಾ? ಹಾಗಾದ್ರೆ ಮೆಗಾಸ್ಥನೆಸ್ ಅವರ ಇಂಡಿಕಾ ಮತ್ತೆ ಕೌಟಿಲ್ಯ ಅವರ ಅರ್ಥಶಾಸ್ತ್ರ ಓದಲೇಬೇಕು. ಬಾಣಭಟ್ಟ ಅವರ ಹರ್ಷಚರಿತ ಕೂಡ ಇಂಪಾರ್ಟೆಂಟ್. ಇದೇ ಟೈಮ್ನಲ್ಲಿ ಕಾಳಿದಾಸರ ಅವರ ವರ್ಕ್ಸ್ನ ಕೂಡ ಒಟ್ಟಿಗೆ ಗ್ರೂಪ್ ಮಾಡಿ ನೆನ್ಪಿಟ್ಕೊಳ್ಳಿ. KPSC ಎಕ್ಸಾಮ್ಸ್ನಲ್ಲಿ ಇದು ರಿಪೀಟೆಡ್ ಆಗಿ ಬರುವಂಥ ಕ್ವೆಶ್ಚನ್. ಮಾಡರ್ನ್ ಹಿಸ್ಟ್ರಿ ಕಡೆ ಬಂದ್ರೆ ಮಹಾತ್ಮ ಗಾಂಧಿಯವರ ಹಿಂದ್ ಸ್ವರಾಜ್, BR ಅಂಬೇಡ್ಕರ್ ಅವರ ಅನಿಲೇಷನ್ ಆಫ್ ಕಾಸ್ಟ್, ಸುಭಾಷ್ ಚಂದ್ರ ಬೋಸ್ ಬರೆದಾದ ಇಂಡಿಯನ್ ಸ್ಟ್ರಗಲ್ ಮತ್ತೆ ಅಬುಲ್ ಕಲಾಂ ಆಜಾದ್ ಅವರ ಇಂಡಿಯಾ ವಿನ್ಸ್ ಫ್ರೀಡಮ್. ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ನಲ್ಲಿ ಇವು ತುಂಬಾನೇ ಫೇಮಸ್. ಈ ಬುಕ್ಸ್ ನಮ್ಮ ಸ್ವಾತಂತ್ರ್ಯ ಹೋರಾಟದ ಟೈಮ್ನ ಪರ್ಫೆಕ್ಟ್ ಆಗಿ ಕಟ್ಕೊಡ್ತವೆ. ಸೆಕ್ಷನ್ 2 ನ್ಯಾಷನಲ್ ಅಪ್ಡೇಟ್ಸ್ ಮತ್ತೆ ಇಕಾನಮಿ. ಹಿಸ್ಟ್ರಿಯಿಂದ ಈಗ ಲೇಟೆಸ್ಟ್ ನ್ಯಾಷನಲ್ ಡೆವಲಪ್ಮೆಂಟ್ಸ್ ಕಡೆ ಬರೋಣ. ನಿಮ್ಮ ಅನಲಿಟಿಕಲ್ ಮೈಂಡ್ ಈಗ ಆಕ್ಟಿವ್ ಮಾಡ್ಕೊಳ್ಳಿ. ಈಗ ಈ ಇಂಪಾರ್ಟೆಂಟ್ ಕ್ವೆಶ್ಚನ್ ನೋಡಿ. 2019ನಲ್ಲಿ ಲದಾಖ್ ಯೂನಿಯನ್ ಟೆರಿಟರಿ ಆದಾಗ ಅಲ್ಲಿ ಬರೀ 2 ಡಿಸ್ಟ್ರಿಕ್ಟ್ಸ್ ಇದ್ವು, ಲೇ ಮತ್ತೆ ಕಾರ್ಗಿಲ್. ಈಗ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರು ಹೊಸದಾಗಿ ಎಷ್ಟು ಡಿಸ್ಟ್ರಿಕ್ಟ್ಸ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ? ಕರೆಕ್ಟ್ ಆನ್ಸರ್ನ ಊಹೆ ಮಾಡ್ತೀನಾ? ಆನ್ಸರ್ 5. ಹೌದು, 5 ಹೊಸ ಡಿಸ್ಟ್ರಿಕ್ಟ್ಸ್: ನುಬ್ರಾ, ಶಾಮ್, ಝಾನ್ಸ್ಕಾರ್, ದ್ರಾಸ್ ಮತ್ತೆ ಟ್ಯಾಂಗ್ಥಾಂಗ್. ಅಡ್ಮಿನಿಸ್ಟ್ರೇಷನ್ ಈಸಿ ಆಗ್ಲಿ ಅಂತ ಈ ಡಿಸಿಷನ್ ತಗೊಂಡಿದ್ದಾರೆ. ಸೊ ಈಗ ಲದಾಖ್ನಲ್ಲಿ ಒಟ್ಟು 7 ಡಿಸ್ಟ್ರಿಕ್ಟ್ಸ್ ಆದ ಹಾಗೆ ಆಯಿತು. ನೆಕ್ಸ್ಟ್ ಕ್ವೆಶ್ಚನ್ ಬ್ಯಾಂಕಿಂಗ್ ಮತ್ತೆ KPSCಗೆ ತುಂಬಾ ಇಂಪಾರ್ಟೆಂಟ್. ಸೆಬಿನ 38ನೇ ಫೌಂಡೇಶನ್ ಡೇ ದಿನ ಮಿಷನ್ ಜಾಗ್ರೂಕ್ ಅನ್ನ ಯಾರು ಲಾಂಚ್ ಮಾಡಿದ್ರೋ? ಆಪ್ಷನ್ಸ್ ನೋಡುವಾಗ ಸುಮ್ಮನೆ ಆನ್ಸರ್ ಮಾಡಬೇಡಿ, ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ. ಇದು RBI ಗವರ್ನರ್ ಮಾಡೋ ಕೆಲ್ಸನಾ ಅಥವಾ ಇನ್ಯಾರಾದ್ರೂ ಮಾಡಿದ್ರಾ? ಯೋಚನೆ ಮಾಡಿ. ಆಕ್ಚುಲಿ ಇದನ್ನ ಲಾಂಚ್ ಮಾಡಿದ್ದು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ಗೆ ಸೈಬರ್ ಸೆಕ್ಯುರಿಟಿ ಅವೇರ್ನೆಸ್ ಮೂಡಿಸೋದೇ ಈ ಮಿಷನ್ ಜಾಗ್ರೂಕ್ನ ಮೇನ್ ಟಾರ್ಗೆಟ್. ಸೆಬಿ ಶುರುವಾಗಿದ್ದು 1988ನಲ್ಲಿ ಮತ್ತೆ ಅದಕ್ಕೆ ಸ್ಟ್ಯಾಚ್ಯುಟರಿ ಪವರ್ ಸಿಕ್ಕಿದ್ದು 1992ನಲ್ಲಿ. ಸೆಬಿಯ ಮೇನ್ ಕೆಲ್ಸನೇ ಸೆಕೆಂಡರಿ ಮಾರ್ಕೆಟ್ ಮತ್ತೆ ಸ್ಟಾಕ್ ಎಕ್ಸ್ಚೇಂಜಸ್ನ ಕಂಟ್ರೋಲ್ ಮಾಡೋದು. ಕ್ಲಾಸ್ ಕಂಟಿನ್ಯೂ ಮಾಡೋದಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನದ ಎಲ್ಲಾ ಪ್ರಚಲಿತ ವಿದ್ಯಮಾನಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಯಲು ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ HTA ಅಕಾಡೆಮಿಯ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ HTA ಅಕಾಡೆಮಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸಿಕೊಳ್ಳಬೇಕು. ಎಲ್ಲ ವಿಷಯಗಳ ಪಠ್ಯ ಅನುಕ್ರಮ ಸಾರ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಪ್ಲೇಲಿಸ್ಟ್ನಲ್ಲಿ ಹೋಗಿ ನಿಮಗೆ ಬೇಕಾದ ಎಲ್ಲಾ ವಿಡಿಯೋಗಳನ್ನು ನೋಡಬಹುದು. ನಮ್ಮ ವಿಡಿಯೋದಲ್ಲಿರುವ ಎಲ್ಲಾ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು ಹಾಗೂ ಹಿಂದೆ ನಡೆದ ಸುಮಾರು 300+ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು, ಎಲ್ಲಾ ವಿಷಯಗಳ ಪಠ್ಯ ಅನುಕ್ರಮ ಸಾರ ಟೆಸ್ಟ್ಗಳನ್ನು, ಸುಮಾರು 30,000+ MCQಗಳನ್ನು ಒಳಗೊಂಡಿವೆ. ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಬೋರ್ಡ್ ಅನ್ನು ವೀಕ್ಷಿಸಲು ಹಾಗೂ ಇತರ ಸ್ಪರ್ಧಾರ್ಥಿಗಳ ಜೊತೆ ಕಾಂಪೀಟ್ ಮಾಡಿ ನಿಮ್ಮ ರ್ಯಾಂಕ್ ಎಷ್ಟಿದೆ ಎಂದು ಲೀಡರ್ ಬೋರ್ಡ್ನಿಂದ ತಿಳಿದುಕೊಳ್ಳಬಹುದು. ಪ್ಲೇಸ್ಟೋರ್ನಲ್ಲಿ ಸ್ಟಡಿ MCQ ಬೈ HTA ಅಕಾಡೆಮಿ ಆಪ್ನಲ್ಲಿ ನೀವು ಎಲ್ಲ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬಹುದು. ಸೆಕ್ಷನ್ 3 ಇಂಟರ್ನ್ಯಾಷನಲ್ ಅಫೇರ್ಸ್ ಮತ್ತೆ ಡಿಫೆನ್ಸ್. ಬನ್ನಿ, ಸ್ವಲ್ಪನೂ ಫ್ಲೋ ಬ್ರೇಕ್ ಮಾಡದೆ ನಮ್ಮ ಕೋರ್ ಕಂಟೆಂಟ್ನ ಕಂಟಿನ್ಯೂ ಮಾಡೋಣ.
27 ಏಪ್ರಿಲ್ 2026ರಂದು ನ್ಯೂಜಿಲೆಂಡ್ ಜೊತೆ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಯಿತು. ಇದರ ಅಡಿಯಲ್ಲಿ ನಮ್ಮ ಭಾರತದ ಪ್ರಾಡಕ್ಟ್ಸ್ ಮೇಲೆ ಎಷ್ಟು % ಎಕ್ಸ್ಪೋರ್ಟ್ ಡ್ಯೂಟಿ ತೆಗೆದುಹಾಕಿದ್ದಾರೆ. ಆಸ್ಟ್ರೇಲಿಯಾ ಮತ್ತು UAE ಜೊತೆ ಆಲ್ರೆಡಿ ಅಗ್ರಿಮೆಂಟ್ಸ್ ಇದೆ, ಅದನ್ನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. FTA ಅಂದ್ರೆ ಟ್ಯಾಕ್ಸ್ ಕಮ್ಮಿ ಮಾಡೋದು. ಸೊ ಆನ್ಸರ್ ಏನಾಗಿರ್ಬೋದು? ಆನ್ಸರ್ 100%. ಹೌದು, ಕಂಪ್ಲೀಟ್ 100% ಟ್ಯಾಕ್ಸ್ ಫ್ರೀ. ಇದರಿಂದ ನಮ್ಮ MSMEಗಳಿಗೆ, ವುಮೆನ್ ಎಂಟರ್ಪ್ರಾನರ್ಸ್ಗೆ, ಡೈರಿ ಮತ್ತು ಅಗ್ರಿಕಲ್ಚರ್ಗೆ ಸಿಕ್ಕಾಪಟ್ಟೆ ಬೂಸ್ಟ್ ಸಿಗುತ್ತೆ. ನಿಜವಾಗ್ಲೂ ಇದೊಂದು ರಿಯಲ್ ಗೇಮ್ ಚೇಂಜರ್. ಈಗ ಡಿಫೆನ್ಸ್ ಕಡೆ ಬರೋಣ. ಯಾವ ದೇಶದ ಪೀಪಲ್ಸ್ ಲಿಬರೇಷನ್ ಆರ್ಮಿ ರೀಸೆಂಟ್ ಆಗಿ ಆಟ್ಲಸ್ ಡ್ರೋನ್ ಸ್ವಾರ್ಮ್ ಸಿಸ್ಟಮ್ ಅನ್ನ ರಿವೀಲ್ ಮಾಡಿದೆ. ಸ್ವಾರ್ಮ್ ಡ್ರೋನ್ಸ್ ಅಂದ್ರೆ ಏನ್ ಗೊತ್ತಾ? ಒಂದೇ ಸಾರಿ ಗುಂಪಾಗಿ ಹೋಗಿ ಒಟ್ಟಿಗೆ ಅಟ್ಯಾಕ್ ಮಾಡೋ ಅಡ್ವಾನ್ಸ್ಡ್ ಮಿಲಿಟರಿ ಸಿಸ್ಟಮ್ ಇದು. ಸರಿಯಾದ ಆನ್ಸರ್ ಚೈನಾ. ಅವರ ಈ ಹೊಸ ಟ್ರಕ್ ಮೌಂಟೆಡ್ ಸಿಸ್ಟಮ್ ಕೇವಲ ಕೆಲವೇ ನಿಮಿಷಗಳಲ್ಲಿ ಏಕಕಾಲಕ್ಕೆ 96 ಡ್ರೋನ್ಸ್ ಲಾಂಚ್ ಮಾಡುತ್ತೆ. ಫ್ಯೂಚರ್ ವಾರ್ ಸ್ಟ್ರಾಟಜಿ ಅಂದ್ರೆ ಇದೇ ನೋಡಿ. ಸೆಕ್ಷನ್ 4 ಸೈನ್ಸ್, ಪಾಲಿಟಿ ಮತ್ತೆ ಸ್ಪೋರ್ಟ್ಸ್. ಈ ಸೆಕ್ಷನ್ನಲ್ಲಿ ಎಕ್ಸಾಮ್ಸ್ಗೆ ಅತಿ ಹೆಚ್ಚು ಮಾರ್ಕ್ಸ್ ಬರುವಂತಹ ಅನಾಲಿಟಿಕಲ್ ಟಾಪಿಕ್ಸ್ ಕವರ್ ಮಾಡೋಣ. ಸ್ವಲ್ಪ ಅಲರ್ಟ್ ಆಗಿರಿ. ಸಂವಿಧಾನದ ಯಾವ ಆರ್ಟಿಕಲ್ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಸೇಫ್ ಹೈವೇ ಟ್ರಾವೆಲ್ ಅನ್ನ ಫಂಡಮೆಂಟಲ್ ರೈಟ್ ಅಂತ ಡಿಕ್ಲೇರ್ ಮಾಡಿದೆ? ಎಲಿಮಿನೇಷನ್ ಮಾಡಿ. ಆರ್ಟಿಕಲ್ 14 ಅಂದ್ರೆ ಈಕ್ವಾಲಿಟಿ, ಆರ್ಟಿಕಲ್ 19 ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್. ಇವೆರಡೂ ಅಲ್ಲ ತಾನೆ? ಸ್ಟ್ಯಾಟಿಕ್ ಪಾಲಿಟಿನ ಹೀಗೆ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡೋ ಕ್ವೆಶ್ಚನ್ಸ್ಗಳು UPSCಯಲ್ಲಿ ಗ್ಯಾರಂಟಿ ಬರ್ತವೆ. ಪರ್ಫೆಕ್ಟ್ ಆನ್ಸರ್. ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ನಿಮಗೆ ಗೊತ್ತಿರ್ಲಿ, ನಮ್ಮ ದೇಶದಲ್ಲಿ ಹೈವೇಸ್ ಇರೋದು ಬರೀ 2% ರಸ್ತೆಗಳು ಮಾತ್ರ. ಆದ್ರೆ ಆಕ್ಸಿಡೆಂಟ್ಸ್ನಲ್ಲಿ 30% ಪಾಲು ಇವುಗಳದ್ದೇ. ಅದಕ್ಕೆ ಅಕ್ರಮ ಡಾಬಾ, ಪಾರ್ಕಿಂಗ್ ಎಲ್ಲ ಕ್ಲಿಯರ್ ಮಾಡೋಕೆ ಸುಪ್ರೀಂ ಕೋರ್ಟ್ 60 ಡೇಸ್ ಡೆಡ್ಲೈನ್ ಕೊಟ್ಟಿದೆ. ಸೈನ್ಸ್ ಆ್ಯಂಡ್ ಡಿಸ್ಕವರೀಸ್ನ ಒಂದು ಕ್ವಿಕ್ ರೌಂಡ್ ಅಪ್ ನೋಡೋಣ. ಫಿಸಿಕ್ಸ್ನಲ್ಲಿ ಗ್ಲೋಬಲ್ ಬ್ರೇಕ್ ಥ್ರೂ ಪ್ರೈಸ್ ಅನ್ನ ಅಸ್ಸಾಂನ ಪ್ರೊಫ್ ಅತನುನಾಥ್ ಪಡೆದಿದ್ದಾರೆ. ಪ್ರೈಸ್ ಅಮೌಂಟ್ ಬರೋಬ್ಬರಿ $3 ಮಿಲಿಯನ್. WHO ಶಿಶುಗಳ ಮಲೇರಿಯಾಗೆ ಆರ್ಟೆಮೀಥರ್ ಲೂಮಿಫಂಟ್ರೀನ್ ಅನ್ನೋ ಡ್ರಗ್ನ ಅಪ್ರೂವ್ ಮಾಡಿದೆ. ತಮಿಳುನಾಡುನ ಥೂತುಕುಡಿಯಲ್ಲಿ ಹೊಲೋಸೀನ್ ಯುಗದ ಫಾಸಿಲ್ ಸೈಟ್ ಸಿಕ್ಕಿದೆ. ಮತ್ತೆ ಲಿಬಿಯಾದ ಗಡಾಮಿಸ್ ಬೆಜಿನ್ನಲ್ಲಿ OIL ಮತ್ತೆ IOC ಸೇರಿ ತೈಲ ನಿಕ್ಷೇಪನ ಪತ್ತೆ ಮಾಡಿದ್ದಾರೆ. ಸ್ಪೋರ್ಟ್ಸ್ ಮತ್ತೆ ಡಿಫೆನ್ಸ್ನ ರ್ಯಾಪಿಡ್ ಫೈರ್ ಫ್ಯಾಕ್ಟ್ಸ್. 6th ಏಷ್ಯನ್ ಬೀಚ್ ಗೇಮ್ಸ್ನಲ್ಲಿ ನಮ್ಮ ಭಾರತೀಯ ಮಹಿಳಾ ಕಬಡ್ಡಿ ತಂಡ ಶ್ರೀಲಂಕಾನ ಸೋಲಿಸಿ ಗೋಲ್ಡ್ ಗೆದ್ದಿದೆ. ಹಾಗೆ ಆಪರೇಷನ್ ಗ್ಲೋಬಲ್ ಹಂಟ್ನಲ್ಲಿ ಕುಖ್ಯಾತ ಡ್ರಗ್ ಸ್ಮಗ್ಲರ್ ಮೊಹಮ್ಮದ್ ಸಲೀಂ ಡೋಲಾನ ಟರ್ಕಿಯಿಂದ ಎಕ್ಸ್ಟ್ರಾಡಿಟ್ ಮಾಡಿದ್ದಾರೆ. ಯಾವ ಸಿಂಗಲ್ ಪಾಯಿಂಟ್ ಕೂಡ ಮಿಸ್ ಮಾಡೋ ಹಾಗಿಲ್ಲ. ಫೈನಲ್ ಆಗಿ ಸೆಕ್ಷನ್ 5 ಮೆಂಟರ್ಸ್ ರಿವಿಷನ್ ಸ್ಟ್ರಾಟಜಿ. ಇಷ್ಟೆಲ್ಲ ಓದಿದ್ದನ್ನ ತಲೆಯಲ್ಲಿ ಪರ್ಮನೆಂಟ್ ಆಗಿ ಉಳಿಸ್ಕೊಳ್ಳೋದು ಹೇಗೆ ಅಂತ ಓರ್ವ ಮೆಂಟರ್ ಆಗಿ ಈಗ ಹೇಳ್ತೀನಿ ಕೇಳಿ. ರಿವಿಷನ್ಗೆ 4 ಸಿಂಪಲ್ ಸ್ಟೆಪ್ಸ್. ಸ್ಟೆಪ್ 1 ಡೈಲಿ ಕನ್ಸಿಸ್ಟೆಂಟ್ ಸ್ಟಡಿ. ಸ್ಟೆಪ್ 2 ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ನ ಕರೆಂಟ್ ಈವೆಂಟ್ಸ್ ಜೊತೆ ಲಿಂಕ್ ಮಾಡೋದು. ಸ್ಟೆಪ್ 3 ಆಪ್ಷನ್ಸ್ ನೋಡಿ ಕನ್ಫ್ಯೂಸ್ ಆದಾಗ MCQ ಎಲಿಮಿನೇಷನ್ ಟೆಕ್ನಿಕ್ಸ್ ಯೂಸ್ ಮಾಡೋದು. ಮತ್ತೆ ಸ್ಟೆಪ್ 4 ಸ್ಟ್ರಕ್ಚರ್ಡ್ ಪ್ಲೇಲಿಸ್ಟ್ಸ್ ಮತ್ತೆ ಮಾಕ್ ಟೆಸ್ಟ್ಸ್ ಮೂಲಕ ರಿವಿಷನ್ ಮಾಡ್ತಾನೆ ಇರೋದು. ಇದೇ ನೋಡಿ ಟಾಪರ್ ಸೀಕ್ರೆಟ್. ಈ ಕ್ಲಾಸ್ ಮುಗಿಸುವ ಮುನ್ನ ನಿಮ್ಮನ್ನ ಒಂದು ಮಾತು ಕೇಳ್ತೀನಿ. ಒಂದೇ ಒಂದು MCQ ನಿಮ್ಮ ಫೈನಲ್ ರ್ಯಾಂಕ್ ಡಿಸೈಡ್ ಮಾಡುತ್ತೆ ಅಂದಾಗ ಯಾರೂ ನೋಡದೇ ಇದ್ದಾಗ್ಲೂ ನೀವು ಡಿಸಿಪ್ಲಿನಿಂದ ಪ್ರಾಕ್ಟೀಸ್ ಮಾಡ್ತೀರಾ? ಇದನ್ನ ನಿಮ್ಗೆ ನೀವೇ ಕೇಳ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ತಾ ಇರಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ಸಿಗ್ತೀನಿ. ಆಲ್ ದಿ ಬೆಸ್ಟ್.